ನೋಡಿ, ಕಾಂಗ್ರೆಸ್ ಪಾಳ್ಯದಲ್ಲಿ ಕೋಲಾರದ ಲೋಕ ಸಂಗ್ರಾಮದ ಟಿಕೆಟ್ ಯಾರ ಪಾಲಾಗುತ್ತೆ ಅನ್ನೋದು ಅತಿ ದೊಡ್ಡ ಕುತೂಹಲಕ್ಕೆ ಕಾರಣ ಆಗಿತ್ತು. ಕಾರಣ ಹೈ ಡ್ರಾಮಾಗೆ ಸಾಕ್ಷಿಯಾದಂತಹ ಕ್ಷೇತ್ರ ಅದು. ಹೈ ಪ್ರೊಫೈಲ್, ಹೈ ವೋಲ್ಟೇಜ್ ಕ್ಷೇತ್ರ ಅಂತೀವಲ್ಲ, ಅದರಲ್ಲಿ ಕೋಲಾರವೂ ಕೂಡ ಸೇರ್ಪಡೆ ಆಗ್ಬಿಟ್ಟಿದೆ. ಕಾಂಗ್ರೆಸ್ನ ಹೈ ಡ್ರಾಮಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡು ಬಣಗಳ ಬಡಿದಾಟಕ್ಕೆ ಕೊನೆಗೂ ಹೈಕಮಾಂಡ್ ಬ್ರೇಕ್ ಹಾಕಿದೆ. ಕಾಂಗ್ರೆಸ್ನ ಹೈಕಮಾಂಡ್ ಬ್ರೇಕ್ ಹಾಕಿದ್ದು ಮೂರನೇ ವ್ಯಕ್ತಿಗೆ ಇಲ್ಲಿ ಮಣೆ ಹಾಕಲಾಗಿದೆ. ಕೆವಿ ಗೌತಮ್ ಅಧಿಕೃತ ಕಾಂಗ್ರೆಸ್ ಅಭ್ಯರ್ಥಿ ಕೋಲಾರದ ಅಖಾಡದಿಂದ. ಆ ಮೂಲಕ ಮುನಿಯಪ್ಪ ಅವರಿಗೆ ಅತಿ ದೊಡ್ಡ ಶಾಕ್ ಎದುರಾಗಿದೆ ಕಾಂಗ್ರೆಸ್ ಹೈಕಮಾಂಡ್ ನಿಂದ. ಅವರು ದೊಡ್ಡ ಮಟ್ಟದ ಪಟ್ಟು ಹಿಡಿದಿದ್ರು, ಎಚ್ಚರಿಕೆಯನ್ನ ಬೇರೆ ಕೊಟ್ಟಿದ್ರು. ಏನೇ ಆಗ್ಲಿ ನನ್ನ ಅಳಿಯ ಚಿಕ್ಕ ಪೆದ್ದಣ್ಣ ಅವ್ರಿಗೆ ಟಿಕೆಟ್ ಸಿಗಬೇಕು, ಹಾಗಿದ್ರೆ ಮಾತ್ರ ಕೋಲಾರ ಮಾತ್ರ ಅಲ್ಲ, ನನ್ನ ವ್ಯಾಪ್ತಿಗೆ ಬರುವ ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನ ಕೂಡ ಗೆಲ್ಲಿಸ್ಕೊಂಡು ಬರ್ತೀನಿ, ಪ್ರತಿ ಹಂತದಲ್ಲೂ ಸಂಚಾರ ಮಾಡ್ತೀನಿ, ಇಬ್ಬರು ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡು ಬರ್ತೀನಿ ಅನ್ನುವಂತ ವಿಚಾರವನ್ನ ಮುಂದಿಟ್ಟರೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ರಮೇಶ್ ಕುಮಾರ್ ಬಣದ ಕಡೆಯಿಂದ 5 ಜನ ಶಾಸಕರು ಯಾವಾಗ ರಾಜೀನಾಮೆಯ ಪತ್ರ ಹಿಡ್ಕೊಂಡು ಬಂದ್ರೋ ಆಗಲೇ ಅಲರ್ಟ್ ಆದ್ರು. ಬೇಡ ಬಣ ರಾಜಕೀಯಕ್ಕೆ, ಅಲ್ಲಿ ಕೆಲ ಶಾಸಕರು ರಾಜೀನಾಮೆ ಕೊಟ್ಬಿಟ್ರೆ ಚುನಾವಣಾ ಹೊಸ್ತಿಲಲ್ಲಿ ಬ್ಯಾಡ್ ಮೆಸೇಜ್ ಪಾಸ್ ಆಗುತ್ತೆ, ಪ್ರತಿಪಕ್ಷಗಳಿಗೆ ಆಹಾರ ಆಗಬಹುದು ಅನ್ನೋ ಕಾರಣಕ್ಕೆ ಮೂರನೇವರಿಗೆ ಇಲ್ಲಿ ಲಾಭ ಆಗಿರೋದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಬಸವರಾಜ್, ನಿರೀಕ್ಷೆಯಂತೆ ಕಾಂಗ್ರೆಸ್ ಹೈಕಮಾಂಡ್ ಇಬ್ಬರ ಜಗಳದಲ್ಲಿ ಮೂರನೇ ಅವರಿಗೆ ಲಾಭ ಮಾಡಿಕೊಟ್ಟಂಗೆ ಕಾಣಿಸ್ತಾ ಇದೆ ಕೆವಿ ಗೌತಮ್. ಬಟ್ ಒಂದು ವಿಚಾರ, ಎಡಗೈ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು, ಅದೇ ಈಗ ವರ್ಕೌಟ್ ಆಗೋದು ಈ ಚುನಾವಣೆಯಲ್ಲಿ ಅನ್ನುವಂತ ವಿಚಾರ. ಬಟ್ ಅಳೆದು ತೂಗಿ ಮತ್ತೆ ಎಡಗೈ ಸಮುದಾಯಕ್ಕೆ ಮಣೆ ಹಾಕಿದೆ ಕಾಂಗ್ರೆಸ್ ಹೈಕಮಾಂಡ್. ಬಟ್ ಎರಡೂ ಬಣದವರು ಕೆಲಸ ಮಾಡ್ತಾರಾ, ಇದು ಪ್ರಶ್ನೆ. ಖಂಡಿತ ಈ ಪ್ರಶ್ನೆ ಸಹಜವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಎದ್ದೇಳುತ್ತೆ. ಮೂರನೇ ಅಭ್ಯರ್ಥಿಯನ್ನು ಹಾಕಿರೋ ಕಾರಣ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಇದೇ ಕಾರಣಕ್ಕಾಗಿ. ಯಾಕಂದರೆ ಚಿಕ್ಕ ಪೆದ್ದಣ್ಣ ಅವರು ಮತ್ತು ಉಳಿದಂತೆ ರಮೇಶ್ ಕುಮಾರ್ ಬಣದ ಮುನಿಯಪ್ಪನವರು ಒಂದಷ್ಟು ಹೆಸರನ್ನು ಚಲಾವಣೆಗೆ ತೆಗೆದುಕೊಂಡು ಬಂದಿದ್ದರು. ಕೊನೆಗೆ ಇಬ್ಬರು ಕೂಡ ಎರಡೂ ಬಣದಿಂದ ಕೂಡ ಸಂಧಾನ ಆಗದ ಕಾರಣಕ್ಕಾಗಿ ಅಂತಿಮವಾಗಿ ರಾಜೀನಾಮೆ ಪ್ರಹಸನ ಕೂಡ ನಡೆದಿರೋ ಕಾರಣಕ್ಕಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗರ ಕೂಡ ತೀವ್ರವಾಗಿ ಉಂಟಾಗಿತ್ತು. ಇದು ಹೈಕಮಾಂಡ್ ಕೂಡ ಬಹಳ ಗಂಭೀರವಾಗಿ ತೆಗೆದುಕೊಂಡಿತ್ತು. ಆದ್ದರಿಂದ ಮೂರನೇ ಅಭ್ಯರ್ಥಿಯನ್ನು ಇಳಿಸಲೇಬೇಕು ಅನ್ನುವಂಥದ್ದು. ಆದರೆ ಬಲಗೈ ಸಮುದಾಯಕ್ಕೆ ಕೊಡಬೇಕಾದಂಥ ವಾದವನ್ನು ರಮೇಶ್ ಕುಮಾರ್ ಬಣ ಸಾಕಷ್ಟು ಮಂಡಿಸ್ತಾ ಇತ್ತು. ಆದರೆ ಈಗಾಗಲೇ 3 ಟಿಕೆಟ್ಗಳನ್ನು ದಲಿತ ಬಲಗೈ ಸಮುದಾಯಕ್ಕೆ ಕೊಟ್ಟಿರೋ ಕಾರಣಕ್ಕಾಗಿ ಎಡಗೈ ಸಮುದಾಯಕ್ಕೆ ಕೊಡಬೇಕು, ಅದರಲ್ಲಿ ಎಡಗೈ ಸಮುದಾಯದ ಪ್ರಮುಖ ಅಭ್ಯರ್ಥಿಯನ್ನಾಗಿ ಹುಡುಕಬೇಕನ್ನುವಂಥ ಕಾರಣಕ್ಕಾಗಿ 2 ದಿನಗಳಿಂದ ಹುಡುಕಾಟ ನಡೆದಿತ್ತು. ಅಂತಿಮವಾಗಿ ಬೆಂಗಳೂರು ಕೇಂದ್ರ ಜಿಲ್ಲಾ ಅಧ್ಯಕ್ಷರಾದಂತಹ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಕೆವಿ ಗೌತಮ್ ಅವರಿಗೆ ಈಗ ಟಿಕೆಟನ್ನು ನೀಡಲಾಗಿರ್ತಕ್ಕಂಥದ್ದು. ಇದು ಇಬ್ಬರ ಜಗಳದಲ್ಲಿ ಮೂರನೇವರಿಗೆ ಲಾಭ ಆಗಿದೆ. ಆದರೆ ಈಗ ಇಬ್ಬರು ಅಂದರೆ ರಮೇಶ್ ಕುಮಾರ್ ಬಣ ಮತ್ತು ಮುನಿಯಪ್ಪನವರ ಬಣ ಇಬ್ಬರು ಕೂಡ ಸಮನ್ವಯದಿಂದ ಆ ಪಕ್ಷದ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡ್ತಾರಾ ಅನ್ನುವಂಥದ್ದು ಬಹಳ ಪ್ರಮುಖವಾದಂಥ ಪ್ರಶ್ನೆ. ಯಾಕಂದರೆ ತೀವ್ರವಾಗಿ ನಿರಾಶೆ ಆಗ್ತಾ ಇದ್ದಾರೆ ಮುನಿಯಪ್ಪನವರು. ಎಡಗೈ ಸಮುದಾಯದಿಂದ ಇಷ್ಟೊಂದು ವರ್ಷ ನಾನು ಪಕ್ಷವನ್ನು ಸಂಘಟನೆ ಮಾಡ್ಕೊಂಡು ಬಂದಿದ್ದೀನಿ, ಇಷ್ಟೊಂದು ರಾಜಕೀಯ ಕುಟುಂಬಗಳಿಗೆ ಈ ಬಾರಿ ಟಿಕೆಟನ್ನು ನೀಡಲಾಗಿದೆ, ನಾನು ಒಂದೇ ಒಂದು ಟಿಕೆಟ್ ನನ್ನ ಅಳಿಯನಿಗಾಗಿ ಕೇಳಿದ್ದೆ, ಅದನ್ನು ಕೊಟ್ಟಿಲ್ಲ ಅನ್ನುವಂಥ ಸಹಜವಾದಂಥ ಬೇಸರ ಅವರಿಗಿದೆ. ಅದರ ಎಫೆಕ್ಟ್ ಎಷ್ಟರ ಮಟ್ಟಿಗೆ ರಾಜ್ಯದ ಕಾಂಗ್ರೆಸ್ ಪಕ್ಷದ ಮತದಾರರ ಮೇಲೆ ಆಗುತ್ತೆ ಅನ್ನುವಂಥದ್ದು. ಯಾಕಂದರೆ ದಲಿತ ಎಡಗೈ ಸಮುದಾಯ ರಾಜ್ಯಾದ್ಯಂತ ಸಾಕಷ್ಟು ಸಂಖ್ಯೆಯಲ್ಲಿದೆ. ಅವರಿಗೆ ಯಾವ ರೀತಿಯಾದಂಥ ಮೆಸೇಜ್ ಈ ಒಂದು ಟಿಕೆಟ್ ಹಂಚಿಕೆಯಿಂದ ಪಾಸ್ ಆಗುತ್ತೆ ಅನ್ನುವಂಥದ್ದು ಬಹಳ ಪ್ರಮುಖ ಆಗುತ್ತೆ. ಕೋಲಾರ ಕ್ಷೇತ್ರದಲ್ಲಿ ಈಗ ಅಭ್ಯರ್ಥಿ ಪರವಾಗಿ ರಮೇಶ್ ಕುಮಾರ್ ಬಣ ಅಂತೂ ಕೆಲಸ ಮಾಡೋಕ್ಕೆ ಸಿದ್ಧತೆಯೇ ಆಗಿದೆ. ಆದರೆ ಮುನಿಯಪ್ಪ ಅವರ ನಡೆ ಏನಿರುತ್ತೆ ಅನ್ನುವಂಥದ್ದು ಬಹಳ ಪ್ರಶ್ನೆ ಇದೆ. ಅದನ್ನು ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ರಾಜ್ಯ ನಾಯಕರು ಮುನಿಯಪ್ಪ ಅವ್ರನ್ನ ಮನವೊಲಿಸಿ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡುವಂಥದ್ದು ಮತ್ತು ಕೋಲಾರದಲ್ಲಿ ಗೆಲ್ಲಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಇದರ ಜೊತೆಗೆ ದಲಿತ ಎಡಗೈ ಸಮುದಾಯ ಈ ಒಂದು ಟಿಕೆಟ್ ಹಂಚಿಕೆ ವಿಚಾರವಾಗಿ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಡುತ್ತೆ ಅನ್ನೋದನ್ನ ಕೂಡ ಕಾದು ನೋಡಬೇಕಾಗುತ್ತೆ. ಶ್ರುತಿ. ಓಕೆ ಬಸವರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.